ದಾವಣಗೆರೆಯ ಚನ್ನಗಿರಿಯಲ್ಲಿ ಆರಕ್ಷಕರನ್ನೇ ಅಟ್ಟಾಡಿಸಿದ್ದ ಕಿಡಿಗೇಡಿಗಳ ಜಾಡು ಹಿಡಿದ ಪೊಲೀಸ್ ಇಲಾಖೆ ತನಿಖೆಯನ್ನು ಚುರುಕುಗೊಳಿಸಿದೆ. ರಾತ್ರೋರಾತ್ರಿ ಕಲ್ಲು ತೂರಿ ಅಬ್ಬರಿಸಿ ಬೊಬ್ಬಿರಿದಿದ್ದ 25 ಕಿಡಿಗೇಡಿಗಳಿಗೆ ಜೈಲಿನ ಕಂಬಿಯ ದರ್ಶನವಾಗಿದೆ. ಮತ್ತೊಂದು ಕಡೆ ಆರೋಪಿ ಆದಿಲ್ ಪೊಲೀಸ್ ಕಸ್ಟಡಿಯಲ್ಲಿ ಸಾವನ್ನಪ್ಪಿದ್ದ ಪ್ರಕರಣವನ್ನು ಸಿಐಡಿ ಸುಪರ್ದಿಗೆ ವಹಿಸಲು ನಿರ್ಧರಿಸಲಾಗಿದೆ. ಡಿಜೆಹಳ್ಳಿ ಮತ್ತು ಕೆಜೆಹಳ್ಳಿ ಗಲಭೆ ಘಟನೆಯನ್ನ ಮತ್ತೆ ನೆನಪು ಮಾಡಿದ್ದ ದಾವಣಗೆರೆಯ ಚನ್ನಗಿರಿ ಘಟನೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಪೊಲೀಸರ ಮೇಲೆ ಕೆಲವರಿಗೆ ಭಯವೇ ಇಲ್ವಾ ಅನ್ನುವ ಪ್ರಶ್ನೆಯನ್ನ ಈ ಠಾಣೆ ಮೇಲಿನ ದಾಳಿ ಹುಟ್ಟುಹಾಕಿದೆ. ಠಾಣೆ ಮೇಲೆ ದಾಳಿ ನಡೆಸಿ ಆರಕ್ಷಕರನ್ನೇ ಅಟ್ಟಾಡಿಸಿದ್ದ ದುಷ್ಕರ್ಮಿಗಳ ಜಾಡು ಹಿಡಿದು ಪೊಲೀಸ್ ಇಲಾಖೆ ತನಿಖೆಗಿಳಿದಿದೆ. ಅಲ್ಲದೆ ಈ ಕೇಸ್ಗೆ ಸಿಐಡಿ ಕೂಡ ಎಂಟ್ರಿಯಾಗೋ ಮುನ್ಸೂಚನೆ ಸಿಕ್ಕಿದೆ. ಠಾಣೆ ಧ್ವಂಸ ಪ್ರಕರಣ ಸಂಬಂಧ 25 ಜನರ ಬಂಧನ. ಆದಿಲ್ ಸಾವು ಪ್ರಕರಣ ಸಿಐಡಿಗೆ ವರ್ಗಾವಣೆ ಸಾಧ್ಯತೆ. ಪೊಲೀಸ್ ಕಸ್ಟಡಿಯಲ್ಲೇ ಆರೋಪಿ ಆದಿಲ್ ಸಾವನ್ನಪ್ಪಿದ್ದ ಘಟನೆ ಚನ್ನಗಿರಿ ಠಾಣೆ ರಣರಂಗವಾಗೋಕೆ ಕಾರಣವಾಗಿತ್ತು. ಆದಿಲ್ ಸಾವಿನ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸೋ ಭರದಲ್ಲಿ ಕಿಡಿಗೇಡಿಗಳು ಠಾಣೆಯನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ್ರು. ಇಷ್ಟು ದೊಡ್ಡ ಮಟ್ಟದ ಗಲಾಟೆ ನಡೆದು ಹಲವು ಗಂಟೆ ಕಳೆದ್ರೂ ಒಬ್ಬರನ್ನೂ ಬಂಧಿಸದೇ ಇರೋದು ಚರ್ಚೆಗೆ ಕಾರಣವಾಗಿತ್ತು. ಈ ಬೆನ್ನಲ್ಲೇ ಅಲರ್ಟ್ ಆದ ಪೊಲೀಸರು ವಿಡಿಯೋಗಳನ್ನ ಆಧರಿಸಿ 25 ಜನರನ್ನ ಬಂಧಿಸಿದ್ದಾರೆ. ಅಲ್ಲದೆ ಘಟನೆ ಗಂಭೀರ ಸ್ವರೂಪ ಪಡೆದ ಕಾರಣ ಆದಿಲ್ ಸಾವಿನ ತನಿಖೆ ಸಿಐಡಿ ಸುಪರ್ದಿಗೆ ನೀಡೋ ಸಾಧ್ಯತೆ ಇದೆ ಅಂತ ಎಸ್ಪಿ ಉಮಾ ಪ್ರಶಾಂತ್ ಹೇಳಿದ್ದಾರೆ. ನಿನ್ನೆ ನಡೆದಂತಹ ಚನ್ನಗಿರಿ ಪ್ರಕರಣದಲ್ಲಿ ನಾವು 25 ಜನರನ್ನ ಅರೆಸ್ಟ್ ಮಾಡಿದ್ದೀವಿ. ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಲಾಗಿದೆ. ಅದು ಈಗ ನೆಕ್ಸ್ಟ್ ಸಿಐಡಿ ತನಿಖೆಗೆ ಹೋಗ್ತದೆ. ಅವ್ರು ಬಂದು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಈಗೇನು ಇಲ್ಲಿವರೆಗೆ ಏನು ಮಾಡಿದ್ದೀವಿ ಅದು ನಮ್ಮ ಸ್ಥಳೀಯ ಪೊಲೀಸರಿಂದ ಇನ್ಕ್ವೆಸ್ಟು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ರ ಪ್ರೆಸೆನ್ಸಲ್ಲಿ ಮಾಡಿಸಿದ್ದೀವಿ. ಈಗ ನೆಕ್ಸ್ಟ್ ಏನಿದೆ ಅವರು ಸಿಐಡಿ ಅವರು ಮುಂದಿನ ಪ್ರಕರಣವನ್ನು ವರ್ಗಾವಣೆ ಮಾಡ್ತೇವೆ. ಈಗಾಗಲೇ ಅದರ ಸಂಬಂಧ ಕರೆಸ್ಪಾಂಡೆನ್ಸು ಕೂಡ ಮಾಡಿದ್ದೇವೆ. ಈಗ ಬಂದಿದ್ದಾರೆ. ಅದು ಕೂಡ ಇವತ್ತು ಪ್ರಕ್ರಿಯೆ ಆಗ್ತದೆ. ಕೇವಲ 5 ನಿಮಿಷದಲ್ಲಿ ಗಲಭೆ ನಡೆದು ಹೋಗಿದೆ. ಚನ್ನಗಿರಿಯಲ್ಲಿ ಪರಿಸ್ಥಿತಿ ಶಾಂತವಾಗಿದೆ ಎಂದ ಎಸ್ಪಿ. ಚನ್ನಗಿರಿ ಠಾಣೆ ಮೇಲೆ ದಾಳಿ ನಡೆದ ಘಟನೆ ಕೇವಲ 5 ನಿಮಿಷದಲ್ಲಿ ಮುಗಿದು ಹೋಗಿದೆ. ಆ ಬಳಿಕ ಪೊಲೀಸರು ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ. ಸದ್ಯ ಚನ್ನಗಿರಿ ಪಟ್ಟಣ ಶಾಂತವಾಗಿದೆ ಅಂತ ಎಸ್ಪಿ ಉಮಾ ಪ್ರಶಾಂತ್ ತಿಳಿಸಿದ್ದಾರೆ. ಅಲ್ಲದೆ ಪೊಲೀಸ್ ಠಾಣೆ ಮೇಲೆ ದಾಳಿ ನಡೆಸಿದ ಎಲ್ಲರೂ ಚನ್ನಗಿರಿ ಮೂಲದವರೇ, ಹೊರಗಿನಿಂದ ಯಾರೂ ಬಂದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅದೇ ನಾನು ನಿನ್ನೆ ಕೂಡ ನಿಮಗೆ ಹೇಳಿದೆ, ಅದು ಏನಾಗಿದೆ ಅದು ಸಡನ್ ಆಗಿ 5 ಮಿನಿಟ್ಸ್ ಆಗಿದಂತಹ ಘಟನೆ ಅಷ್ಟೇ. ಸಡನ್ ಆಗಿ ಗುಂಪು ಉದ್ರಿಕ್ತಗೊಂಡು ಮಾಡಿದ್ರು. ಸಡನ್ ಆಗಿ ನಮ್ಮವರು ಗ್ಯಾಸ್ ಫೈರಿಂಗ್ ಮಾಡಿ ಇಮಿಡಿಯೇಟ್ ಆಗಿ ಅವರೆಲ್ಲರಿಗೆ ಕೂಡ ಕಂಟ್ರೋಲ್ ಮಾಡಿದ್ದಾರೆ. ಅದಾದಮೇಲಿಂದ ಅವಾಗಿಂದ ಕೂಡ ಪರಿಸ್ಥಿತಿ ಶಾಂತ ರೀತಿಯಿಂದನೇ ಇದೆ. ಹೀಗೆ ಸಡನ್ ಆಗಿ ಗುಂಪಲ್ಲಿ ಪ್ರೊವೊಕೇಶನ್ ಆಗಿ ಈ ಥರ ಮಾಡಿದ್ದಾರೆ. ಚನ್ನಗಿರಿ ತಾಲೂಕಿನವರೇ ಇದ್ದಾರೆ. ಹೊನ್ನೆಬಾಗಿ ಅಲ್ಲೂರು ಇಲ್ಲ ನಾವು ಕರ್ಕೊಂಡು ಬಂದಿರೋರು ಎಲ್ಲರೂ ಕೂಡ ಇಲ್ಲೇ ನಮ್ಮ ಚನ್ನಗಿರಿ ಅಕ್ಕಪಕ್ಕದ ಊರವರೇ ಇದ್ದಾರೆ. ಒಟ್ಟಾರೆ ರಾಜ್ಯವನ್ನೇ ಒಂದು ಕ್ಷಣ ಬೆಚ್ಚಿ ಬೀಳಿಸಿದ ಚನ್ನಗಿರಿ ಠಾಣೆ ಪ್ರಕರಣ ಸದ್ಯ ತನಿಖೆಯ ಹಾದಿ ಹಿಡಿದಿದೆ. ಆರಕ್ಷಕರನ್ನೇ ಕಾಡಿ ಕಂಗೆಡಿಸಿದ್ದ ಕಿಡಿಗೇಡಿಗಳ ಜಾಡು ಹಿಡಿದು ಇಲಾಖೆ ತನಿಖೆಯನ್ನ ಚುರುಕುಗೊಳಿಸಿದೆ. ಆದಿಲ್ ಸಾವನ್ನಪ್ಪಿರುವುದನ್ನ ಗಂಭೀರವಾಗಿ ಪರಿಗಣಿಸಿರೋ ಸರ್ಕಾರ ಸಾವಿನ ಸತ್ಯವನ್ನ ಬಯಲಿಗೆಳೆಯೋಕೆ ಸಿಐಡಿ ತಂಡವನ್ನ ಫೀಲ್ಡ್ಗಿಳಿಸೋ ಸಾಧ್ಯತೆ ಇದೆ. ಮಹದೇವ್, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.